ಮಂಡ್ಯ ರಾಜ್ಯ ವ್ಯಾಪ್ತಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನೀಡುವಂತೆ ಹಾಗೂ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ದಿನಗೂಲಿ ಹಾಗೂ ಎಸ್ಸಿ, ಎಸ್ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಚ್. ಚಂದ್ರಪ್ಪ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರ ರಾಜ್ಯ ಸರ್ಕಾರವು ವಿವಿಧ ಅನುಸೂಚಿತ ಏಕಪರೂಪ ಕರಡು ಅಧಿಸೂಚನೆಯನ್ವಯ ಪರಿಷ್ಕರಣೆ ಮಾಡಿ ಎಲ್ಲ ವರ್ಗದ ಕಾರ್ಮಿಕರಿಗೂ ಸಮಾನ ಕನಿಷ್ಠ ವೇತನ ನಿಗದಿಪಡಿಸಿದೆ. ಆದರೆ ಗುತ್ತಿಗೆದಾರ ಸಂಸ್ಥೆಗಳು ಹಿಂದಿನ ಕನಿಷ್ಠ ವೇತನವನ್ನೇ ನೀಡುತ್ತಿವೆ ಎಂದು ದೂರಿದರು. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ, ಮರಿಗೌಡ, ಕುಮಾರ, ಸುಕನ್ಯಮ್ಮ, ನಾಗೇಶ್ ಇದ್ದರು. ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು ನೌಕರಿ ಮಾಡ್ತಾ ಇಲ್ಲ. ಇವತ್ತು ಮನಸ್ಸಿಗೆ ಬಂದಂಗೆ 12,000, 10,000, 13,000 ಎಲ್ಲಿ ಸಂಘಟನೆ ಹೋಗಿ ಬಾಯಿ ಹಾಕುತ್ತೋ ಗಲಾಟೆ ಮಾಡುತ್ತೋ ಅಲ್ಲಿ 15,000 ಕೇಳಿಲ್ಲ ಅಂದರೆ ಅದನ್ನು ಕೊಡಲ್ಲ ಸರ್. ಕನಿಷ್ಠ ವೇತನ ಅಂತೂ ಜಾರಿಯಾಗಿತ್ತು. ಈಗ 24,000 ಆಯಿತು. ಅದನ್ನು ಮಾಡಿರಿ ಅಂತ ಹೇಳಿದರೆ ಅದನ್ನು ಮಾಡೋಕ್ಕೆ 48 ಇಲಾಖೆಗೂ ಆದೇಶ ಆಗಿದೆ. ಅರಣ್ಯ ಇಲಾಖೆಗೆ ಮಾತ್ರ ಆದೇಶ ಆಗಿಲ್ಲಂತೆ. ಅದು ಏನೋ ಮತ್ತೆ ಇವರು ಉಪ ಸಮಿತಿ ಮಾಡ್ಬೇಕಂತೆ. ಸಮಿತಿ ಮಾಡಿ ಸಮಿತಿ ರಚನೆ ಮಾಡಿ ಆಮೇಲೆ ಕೊಡ್ತಾರಂತೆ. ನಿನ್ನೆ ಕೂಡ ಹೋಗಿ ಸರ್ಕಾರದ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೇಡಮ್ಗೆ ಹೋಗಿ ಮನವಿ ಕೊಟ್ಟು ಬಂದ್ವಿ. ಮೊನ್ನೆ ದೊಡ್ಡ ಬನ್ನೇರಿಘಟ್ಟ ಇದರಲ್ಲಿರುವ ಕಾರ್ಮಿಕ ಇಲಾಖೆಗೂ ಕೂಡ ಹೋಗಿ ಸಾಹೇಬ್ರಿಗೆ ಕೊಟ್ಟು ಮನವಿ ಕೊಟ್ಟು ಮಾತಾಡಿ ಬಂದ್ವಿ. ಸ್ವಾಮಿ ನಮಗೇನಾದರೂ ಮಾಡಿರಿ, ನಿಮ್ಮ ಕಾಯಮಾತಿ ಕೇಳ್ತಾ ಇಲ್ಲ, ನಾವು ಕ್ಷೇಮಾಭಿವೃದ್ಧಿ ಸೌಲಭ್ಯನೂ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಅಸ್ಥಿರ ಹೊಟ್ಟೆ ಊಟನಾದರೂ ಕೊಡ್ರಿ. ಇವತ್ತು ಕನಿಷ್ಠ ವೇತನ 24,000 ಇದೆ. 24,000 ಸಂಬಳ ಮಾಡಿಬಿಟ್ರೆ ಒಬ್ಬ ಫ್ಯಾಮಿಲಿ ಹೆಂಗೆ ಜೀವನ ಮಾಡ್ತಾರೆ? ಎಲ್ಲ 800 ರೂಪಾಯಿ, 1,000 ರೂಪಾಯಿದಿಂದ ಕೆಲಸ ಮಾಡಿರೋ ವ್ಯಕ್ತಿಗಳು ಎಲ್ಲರೂ ಸೇರಿದಾಗ ಇಲಾಖೆಗೆ 800 ರೂಪಾಯಿ, 1,000 ರೂಪಾಯಿ, 1,500 ಕೂಲಿ ಸೇರಿದಾರೆ ತಿಂಗಳಿಗೆ. ಇವತ್ತು 24,000 ಕನಿಷ್ಠ ವೇತನ ಜಾರಿಯಾಗಿದೆ. ಅದನ್ನು ಮಾಡೋಕ್ಕೆ ಅರಣ್ಯ ಇಲಾಖೆ ಮಾತ್ರ ಮುಂದೆ ಬರ್ತಾ ಇಲ್ಲ. ಇನ್ನು ಉಳಿದಿರೋ 48 ಇಲಾಖೆಗೂ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಆದೇಶನೂ ಆಗಿತ್ತು. ಎಲ್ಲ ಮಾಡ್ತಾನೋ ಆದರೆ ಈ ಮುಂದಿನ ತಿಂಗಳ ಪ್ರೋಸೆಸ್ ಆಗ್ತಾಯಿದೆ ಸರ್. ನಾವು ಕಳೆದ 2016ರಿಂದನೂ CM ಸಿದ್ದರಾಮಯ್ಯ ಇರಿದ್ರು. ಅವಾಗ 18ರಲ್ಲಿ ಕುಮಾರಸ್ವಾಮಿ ಅವರಿದ್ದರು. ಆಮೇಲೆ ಇವರು ಯಾರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಟ್ವಿ, ಫಾರೆಸ್ಟ್ ಮಿನಿಸ್ಟ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕಚೇರಿಗಳಿಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಈಶ್ವರ್ ಖಂಡ್ರೆಗೆ ಮೊನ್ನೆ ಭದ್ರಾವತಿ ಮಹೇಂದ್ರ ಅವ್ರಿಗೆ ಕೊಟ್ವಿ. ತಗೊಳ್ತಾರೆ ಮನವಿನ, ಯಾರೂ ಸ್ಪಂದಿಸಲ್ಲ ಸರಿಯಾಗಿ. ರಾಜಕಾರಣಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು. ಇದಕ್ಕೆ ಸ್ಪಷ್ಟವಾಗಿ ಪತ್ರಿಕಾ ಮಾಧ್ಯಮದಿಂದಲೇ ಉತ್ತರ ಹೋಗ್ಬೇಕು. ಅವರಿಗೆ ನ್ಯಾಯ ದೊರಕಿಸ್ಕೊಡೋದು ಎಲ್ಲ ನಿಮ್ಮ ಕೈಯಾಗೈತಿ ಈಗ ವೇಗವಾಗಿ.